ಖಡ್ಗವೆತ್ತಿ ಆತ್ಮನ ಖಡ್ಗವೆತ್ತಿ ಹೋರಾಡಿ ಜಯವನ್ನು ಹೊಂದು ನೀ, ಹೋರಾಡಿ ಜಯವನ್ನು ಹೊಂದು ನೀ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗಳೇ. ಯಾತ್ರೆಯಲ್ಲಿ ದಿನ್ನೆಯುಂಟು, ಹಳ್ಳಗಳು ಉಂಟು. ಯಾತ್ರೆಯಲ್ಲಿ ದಿನ್ನೆಯುಂಟು, ಹಳ್ಳಗಳು ಉಂಟು. ತುಳಿಯುವೆನಿ ದಾಟುವೆನಿ, ತುಳಿಯುವೆನಿ ದಾಟುವೆನಿ. ಜಿಂಕೆಯ ಕಾಲು ನಿನಗುಂಟು, ಜಿಂಕೆಯ ಕಾಲು ನಿನಗುಂಟು. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗಳೇ. ಪಂದ್ಯದಲ್ಲಿ ನೀ ಓಡುತ್ತಿರುವೆ, ಓಡು ಮಗನೇ. ಪಂದ್ಯದಲ್ಲಿ ನೀ ಓಡುತ್ತಿರುವೆ, ಕ್ರಮವಾಗಿ ಓಡು ಮಗನೇ. ಸಮೀಪಿಸುವ ಪಾಪವನ್ನು, ಸಮೀಪಿಸುವ ಪಾಪವನ್ನು ತ್ಯಜಿಸಿ ಎಸೆದು ಓಡು ಮಗನೇ, ತ್ಯಜಿಸಿ ಎಸೆದು ಓಡು ಮಗಳೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಆ ಕಾರ್ಯದಲ್ಲೂ ಸುಖ ಇರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ನೀ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಪ್ರಿಯ ಸ್ನೇಹಿತನೇ, ನಿನ್ನಾತ್ಮ ಬಾಳುವಂತೆ ಎಲ್ಲ ಕಾರ್ಯದಲ್ಲೂ ಸುಖವಾಗಿರು ಮಗನೇ. ಯೋಹಾನನ 3ನೇ ಪತ್ರಿಕೆ 2ನೇ ವಚನ ಹೇಳ್ತದೆ, ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯದಲ್ಲೂ ನೀನು ಅಭಿವೃದ್ಧಿ ಹೊಂದಿ ಸುಖವಾಗಿರಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ. ಓದಿ ವಚನವನ್ನು. 3 ಯೋಹಾನ 2ನೇ ಅಧ್ಯಾಯ. 3 ಯೋಹಾನ 2. ಒಂದೇ ಅಧ್ಯಾಯ ಇರೋದು, 2ನೇ ವಚನ. ಪ್ರಿಯನೇ, ನೀನು ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲಾ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ಬರೀ ಕ್ಷೇಮ ಅಲ್ಲ, ಸುಕ್ಷೇಮ, ಒಳ್ಳೆಯ ಕ್ಷೇಮದಿಂದ ಇರಬೇಕೆಂದು ಪ್ರಾರ್ಥಿಸುತ್ತೇನೆ. ದೇವರ ಮಕ್ಕಳು ಚೆನ್ನಾಗಿರ್ಬೇಕು, ಆಶೀರ್ವಾದವಾಗಿರ್ಬೇಕು ಅನ್ನುವುದೇ ದೇವರ ಉದ್ದೇಶ. ದೇವರು ನಮಗೋಸ್ಕರ ಎಂತಹ ಯೋಜನೆ ಇಟ್ಟಿದ್ದಾನೆ. ನಾವು ಒಂದು ನಿಮಿಷ ಸ್ವಲ್ಪ ಹೊತ್ತು ದೇವರನ್ನ ಚೆನ್ನಾಗಿ ಸ್ತುತಿಸಿ, ನಮಗೋಸ್ಕರ ಹಿತದ ಯೋಜನೆಯನ್ನು ಇಟ್ಟಿರುವಂತಹ ದೇವರನ್ನ ನಾವು ಕೊಂಡಾಡೋಣ. ಹಲ್ಲೆಲೂಯಾ. ನನ್ನ ಯೇಸುವೆ, ನನ್ನ ಪ್ರಿಯ ಯೇಸುವೆ, ನಿನ್ನ ನಾಮವಾನ ಹಾಡಿ ಹರಿಸುವೆ. ನನ್ನ ಯೇಸುವೆ, ಪ್ರಿಯ ಯೇಸುವೆ, ಪರವಶವೇ, ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ಪರವಶವೇ, ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೆ, ಯೇಸು ಅಂದಾಗ್ಲೇನೆ ಪರಲೋಕದ ಒಂದು ಅನುಭವ, ಪರವಶ. ನನ್ನ ಯೇಸುವೆ, ಪ್ರಿಯ ಯೇಸುವೆ, ನಿನ್ನ ನಾಮವಾನ ಹಾಡಿ ಹರಿಸುವೆ. ನನ್ನ ಯೇಸುವೆ, ಪ್ರಿಯ ಯೇಸುವೆ, ನಿನ್ನ ನಾಮವಾನ ಹಾಡಿ ಹರಿಸುವೆ. ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಗೂ
ಸ್ವರ್ಗ ಭೂಮಿ ಪಾತಾಳ ಎಲ್ಲ ಕಡೆಗೂ ಇಂಥ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ, ಇಂಥ ನಾಮ ಯೇಸು ನಾಮ ಶ್ರೇಷ್ಠ ನಾಮವೇ. ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ಬೆಳ್ಳಿ ಮುತ್ತು ಬಂಗಾರ ಏನು ಬೇಡಯ್ಯ, ಬೆಳ್ಳಿ ಮುತ್ತು ಬಂಗಾರ ಏನು ಬೇಡಯ್ಯ. ನಿನ್ನ ನಾಮವೇ ನನಗೆ ಸಕಲವಯ್ಯ, ನಿನ್ನ ನಾಮವೇ ನನಗೆ ಸಕಲವಯ್ಯ. ಪರವಶವೇ ಭಕ್ತಿ ಪರವಶವೇ, ಪರವಶವೇ ಭಕ್ತಿ ಪರವಶವೇ. ಪರಲೋಕವೇ ಪರಮ ಆನಂದವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ, ಪಾಪ ಶಾಪ ನೀಗಿಸಿ ಪರಿಶುದ್ಧಗೊಳಿಸಿ. ಇಂಥ ನಾಮ ಪಾಪಿಯನ್ನ ಪುನಿತಗೊಳಿಸಿದೆ, ಇಂಥ ನಾಮ ಪಾಪಿಯನ್ನ ಪುನಿತಗೊಳಿಸಿದೆ. ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ನನ್ನ ಯೇಸುವೇ ಪ್ರಿಯ ಯೇಸುವೇ, ನಿನ್ನ ನಾಮವಾನ ಹಾಡಿ ಹರಸುವೆ. ತಂದೆ ತಾಯಿ ಎಲ್ಲವೂ ನಿನ್ನ ನಾಮವೇ, ಬಂಧು ಬಳಗ ಎಲ್ಲವೂ ನಿಮ್ಮ ನಾಮವೇ. ತಂದೆ ತಾಯಿ ಎಲ್ಲವೂ ನಿಮ್ಮ ನಾಮವೇ, ಬಂಧು ಬಳಗ ಎಲ್ಲವೂ ನಿಮ್ಮ ನಾಮವೇ. ಪರವಶವೇ ಭಕ್ತಿ ಪರವಶವೇ, ಪರಲೋಕವೇ ಪರಮ ಆನಂದವೇ. ಪರವಶವೇ ಪರಲೋಕವೇ ಪರಮ ಆನಂದವೇ. ನನ್ನ ಯೇಸುವೇ ಪ್ರಿಯ ಯೇಸುವೇ, ನಿಮ್ಮ ನಾಮವಾನ ಹಾಡಿ ಹರಸುವೆ. ನನ್ನ ಯೇಸುವೇ ನನ್ನ ಪ್ರಿಯ ಯೇಸುವೇ, ನಿಮ್ಮ ನಾಮವಾನ ಹಾಡಿ ಹರಸುವೆ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಓಹೋ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಓಹೋ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ದೇವನೇ, ಕಾಲವೆಲ್ಲ ಸ್ತೋತ್ರ. ಹೋಗುವ ಜಾಗವೆಲ್ಲ ಜೊತೆ ಬರುವೆ, ಕೇಡೇನು ಆಗದಂತೆ ಕಾಪಾಡುವೆ. ಹೋಗುವ ಜಾಗವೆಲ್ಲ ಜೊತೆ ಬರುವೆ, ಕೇಡೇನು ಆಗದಂತೆ ಕಾಪಾಡುವೆ. ಕೋಟೆಯು ದುರ್ಗವು ಆಗಿರುವೆ,
ಕೋಟೆಯು ದುರ್ಗವು ಆಗಿರುವೆ, ಹಾಯಾಗಿ ಬಾಳುವೆನು, ನಾ ಸುಖವಾಗಿ ಬಾಳುವೆನು. ಓಹೋ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಓಹೋ ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಮನಸೋತು ಹೋದಾಗ ಸಂತೈಸುವೆ, ಹೊಸ ಹೊಸ ದಾರಿಯನ್ನು ತೋರಿಸುವೆ. ಮನಸೋತು ಹೋದಾಗ ಸಂತೈಸುವೆ, ಹೊಸ ಹೊಸ ದಾರಿಯನ್ನು ತೋರಿಸುವೆ. ಹೃದಯದಿ ಆನಂದ ಮೂಡಿಸುವೆ, ಹೃದಯದಿ ಆನಂದ ಮೂಡಿಸುವೆ. ಎಂದೆಂದು ಹಲ್ಲೇಲೂಯಾ, ಎಂದೆಂದು ಹಲ್ಲೇಲೂಯಾ. ಕೊಂಡಾಟ ಕೊಂಡಾಟವೇ, ನನ್ನ ಕರ್ತನಲ್ಲಿ ಉಲ್ಲಾಸವೇ. ಹೌದು ಡ್ಯಾಡಿ, ನಿನ್ನ ಸಮ್ಮುಖದಲ್ಲಿ ಹರ್ಷ ಉಲ್ಲಾಸ ಉಲ್ಲಾಸವೇ. ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ, ಹಲ್ಲೇಲೂಯಾ ಆಮೆನ್ ಹಲ್ಲೇಲೂಯಾ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ಕಲ್ವಾರಿ ರಾಜನೇ, ಕರುಣೆಯ ದೇವನೇ, ಕಾಲವೆಲ್ಲ ಸ್ತೋತ್ರ. ಜೀವವುಳ್ಳ ದೇವನೇ, ಜೀವಿಸುವ ಕರ್ತನೇ, ಜೀವವುಳ್ಳ ದಿನವೆಲ್ಲ ಸ್ತೋತ್ರ. ದೇವನೇ, ಕಾಲವೆಲ್ಲ ಸ್ತೋತ್ರ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹೌದು ಡ್ಯಾಡಿ, ತರುವವನೇ. ನನ್ನ ಕುರುಬನೇ, ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ, ಹೌದು ಡ್ಯಾಡಿ, ನನಗೇನು ಕೊರತೆ ಇಲ್ಲಪ್ಪ. ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ಹೌದು ಡ್ಯಾಡಿ, ಕೈಗಳಲ್ಲೇ ಎತ್ತಿಕೊಂಡು ಹೊತ್ತು ಸಾಗುವೆ, ಮರೆತು ಬಿಡದೆ ಆಹಾರ ಬಲ ನೀಡುವೆ. ನನ್ನ ಕುರುಬನೇ. ಹಾಗೆ ಡ್ಯಾಡಿಯನ್ನು ನೆನಪು ಮಾಡಿಕೊಂಡು, ಅಪ್ಪ ನೀನು ನಮಗೆ ಎಷ್ಟೊಂದು ಉಪಕಾರ ಮಾಡಿದಿ. ಕೈಗಳಲ್ಲೇ ಎತ್ತಿಕೊಂಡು ನಮ್ಮನ್ನು ಹೊತ್ತು ಸಾಗಿಸುವ ದೇವರು, ಹೊತ್ತೊತ್ತಿಗೆ ನಮ್ಮನ್ನು ಪೋಷಿಸುವ ಆತನು, ಒಳ್ಳೆ ಕುರುಬನು. ವಿಶ್ರಾಂತಿಕರವಾದ ನೀರುಗಳ ಬಳಿಯಲ್ಲಿ ನಮ್ಮನ್ನ ಕರ್ತನೆ ನಡೆಸುವವನು ಡ್ಯಾಡಿ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ
ನೀರ ಬಳಿ ಕರೆತರುವವನೇ. ಹೊಸ ಜೀವ ದಿನ ದಿನ ನನಗೆ ನೀಡುವೆ, ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ಹೌದು ಡ್ಯಾಡಿ, ಹೊಸ ಜೀವ ದಿನ ದಿನ ನನಗೆ ನೀಡುವೆ, ನಿನ್ ಪರಿಶುದ್ಧ ಮಾರ್ಗದಲ್ಲಿ ನನ್ನ ನಡೆಸುವೆ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ. ಹೌದು ಡ್ಯಾಡಿ, ತರುವವನೇ, ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಕತ್ತಲೆಯ ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ಹೌದು ಡ್ಯಾಡಿ, ಮರಣಕರ ಕಣಿವೆಯಾದರೂ ಅಪ್ಪ ನೀನು ಜೊತೆ ಇರಲು ಭಯ ನನಗಿಲ್ಲ. ನನ್ನ ಕುರುಬನೇ ನನ್ನೇಸುವೆ. ಹೌದು, ಡ್ಯಾಡಿಯನ್ನು ನೋಡಿ ಹೇಳಿ, ನೀನಿರೋದ್ರಿಂದ ನನಗೆ ಕೊರತೆ ಇಲ್ಲ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ, ಹೌದು, ಆಶೀರ್ವಾದದಲ್ಲಿ ನಡೆಸುವಾತನು, ಪ್ರಶಾಂತವಾದ ವಾತಾವರಣದಲ್ಲಿ ನಡೆಸುವಾತನು. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ಜೀವವುಳ್ಳ ದಿನವೆಲ್ಲ ಶುಭ ಕೃಪೆಯು ನನ್ನನ್ನು ಹಿಂಬಾಲಿಸಿ ಬರುತ್ತಿರುವುದು. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ಹಸಿರು ಹುಲ್ಲುಗಾವಲಲ್ಲಿ ತಂಗಿಸುವವನೇ, ಶಾಂತವಾದ ನೀರ ಬಳಿ ಕರೆತರುವವನೇ. ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ. 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 ನೀವಿರೋದ್ರಿಂದ ನನಗೇನು ಕೊರತೆ ಇಲ್ಲಪ್ಪ. ಹಲ್ಲೆಲೂಯಾ. ನಿಮ್ಮ ಪ್ರಸನ್ನತೆ ಇರೋದ್ರಿಂದ ನನಗೇನು ಕೊರತೆ ಇಲ್ಲಪ್ಪ. ನಿಮ್ಮ ಸಾನ್ನಿಧ್ಯ ನನಗಿರೋದ್ರಿಂದ ನನಗೇನು ಕೊರತೆ ಇಲ್ಲಪ್ಪ. ನಿಮ್ಮ ಆತ್ಮರು ನನಗಿರೋದ್ರಿಂದ ನನಗೇನು ಕೊರತೆ ಇಲ್ಲಪ್ಪ. ನಿನ್ನ ವಾಕ್ಯ ನನಗಿರೋದ್ರಿಂದ ನನಗೇನು ಕೊರತೆ ಇಲ್ಲಪ್ಪ. ಹಲ್ಲೆಲೂಯಾ. ನನ್ನ ಕುರುಬನೇ ನನ್ನೇಸುವೆ, ನನಗೇನು. ಹೌದು ಡ್ಯಾಡಿ, ನನಗೇನು ನನ್ನ ಕುರುಬನೇ ನನ್ನೇಸುವೆ, ನನಗೇನು ಕೊರತೆ ಇಲ್ಲಪ್ಪ.
ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ. ಡ್ಯಾಡಿಯನ್ನು ನೋಡಿ, ಜೊತೆಗಾರನೇ ಆಶ್ರಯವೇ ನಿನ್ನೆರಳಲ್ಲೇ ಹರ್ಷಿಸುವೆ ಹರ್ಷಿಸುವೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಓ ನಂದೇವನೇ ದೇವನೇ ನನ್ನೇಸು. ಹಾಗೆ ಡ್ಯಾಡಿಯನ್ನು ನೋಡಿ ಹೇಳಿ, ನಿಮ್ಮನ್ನೇ ಪ್ರೀತಿಸು. ಹಲ್ಲೆಲೂಯ. ನಿಮ್ಮನ್ನೇ ಪ್ರೀತಿಸು. ನನ್ನ ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿ. ಡ್ಯಾಡಿ, ನನ್ನ ಪ್ರಾಣ ಆತ್ಮ ಶರೀರವು ನಿನಗಾಗಿಯೇ ತವಕಿಸಿದೆ ತವಕಿಸಿದೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಿಮ್ಮನ್ನೇ ಪ್ರೀತಿಸುವೆ. ಡ್ಯಾಡಿ, ನಿಮ್ಮನ್ನೇ ಪ್ರೀತಿಸುವೆ. ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು. ಹೌದು ಡ್ಯಾಡಿ, ಈ ಲೋಕವೆಲ್ಲ ನಶ್ವರವು ನಿನ್ ಪ್ರೀತಿ ಒಂದೇ ಶಾಶ್ವತವು ಶಾಶ್ವತವು. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯ. ನಿಮ್ಮನ್ನೇ ಪ್ರೀತಿಸುವೆ. ಹಲ್ಲೆಲೂಯ. ಈ ಮುಂಜಾನೆ ಹುಡುಕುವೆನು ನಿನ್ ಸಮ್ಮುಖವ ಬಯಸುವೆನು. ಡ್ಯಾಡಿ, ಈ ಮುಂಜಾನೆ ಹುಡುಕುವೆನು ನಿನ್ ಸಮ್ಮುಖವ ಬಯಸುವೆನು ಬಯಸುವೆನು. ನಂದೇವನೇ ನನ್ಯೇಸುವೆ ನಿಮ್ಮನ್ನೇ ಪ್ರೀತಿಸು. ಎಸ್ ಲಾರ್ಡ್. ನಂದೇವನೇ ನನ್ನೇಸುವೆ ನಿಮ್ಮನ್ನೇ ಪ್ರೀತಿಸು. ಐ ಲವ್ ಯು ಲಾರ್ಡ್. ನಿಮ್ಮನ್ನೇ ಪ್ರೀತಿಸು. ಓ ನಿಮ್ಮನ್ನೇ ಪ್ರೀತಿಸುವೆ.
ಪ್ರೀತಿಸುವೆ. Oh, I love you, Father. I love you, Daddy. Jesus, ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನೇ ಪ್ರೀತಿಸುತ್ತೇವೆ, ನಿಮ್ಮನ್ನೇ ಘನಪಡಿಸುತ್ತೇವೆ, ನಿಮ್ಮನ್ನೇ ಗೌರವಿಸುತ್ತೇವೆ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ದೇವನೇ, ನನ್ನ ಯೇಸುವೇ, ನನ್ನ ನಾಯಕನೇ. ದೇವನೇ, ನನ್ನ ಯೇಸುವೇ, ನನ್ನ ನಾಯಕನೇ. ಹಾಲೆಲೂಯಾ, 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 ಆಮೆನ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಯೇಸುವಿನ ನಾಮದಲ್ಲಿ ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಪ್ರಾರ್ಥನೆ ಮತ್ತು ಧ್ಯಾನಕ್ಕೆ ಅನುಕೂಲವಾಗುವಂತೆ 1 ಕೊರಿಂಥ 3ನೇ ಅಧ್ಯಾಯ 16ನೇ ವಚನ, 1 ಕೊರಿಂಥ 6ನೇ ಅಧ್ಯಾಯ 19ನೇ ವಚನಗಳನ್ನು ಓದೋಣ. 1 ಕೊರಿಂಥ 3:16. ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ನೀವು ದೇವರ ಆಲಯ, ದೇವರ ಆಲಯ, ದೇವರು ನಮ್ಮಲ್ಲಿ ವಾಸ ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ಅಧ್ಯಾಯ 19ನೇ ವಚನ. 1 ಕೊರಿಂಥ 6:19. ದೇವರಿಂದ ದೊರಕಿ ನಿಮ್ಮೊಳಗೆ ನೆಲೆಗೊಂಡಿರುವ ಪವಿತ್ರಾತ್ಮನಿಗೆ ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ನಿಮ್ಮ ದೇಹವು ಗರ್ಭಗುಡಿಯಾಗಿದೆ ಎಂಬುದು ನಿಮಗೆ ತಿಳಿಯದೋ? ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮೊದಲನೇದಾಗಿ ದೇವರ ಆಲಯ, ಎರಡನೇದಾಗಿ ದೇವರ ಗರ್ಭಗುಡಿ. ಯೋಚನೆ ಮಾಡಿ, ಭೂಮಿ ಆಕಾಶಗಳನ್ನು ನಿರ್ಮಿಸಿದ ಸರ್ವಶಕ್ತನಾದ ದೇವರು ನಮ್ಮಲ್ಲಿ ವಾಸ ಮಾಡಲಿಕ್ಕೆ ಬಂದುಬಿಟ್ಟಿದ್ದಾನೆ. ಹಾಲೆಲೂಯಾ. ಎಲ್ಲೋ ಇದ್ಕೊಂಡು ಕಮನ್ ಮೀಟ್ ಮೀ ಅಂತ ಹೇಳ್ಬೋದಾಗಿತ್ತು. ನಾವು ಎದ್ದು ಬಿದ್ದು ಓಡಿ ದೇವರ ದರ್ಶನ ಪಡ್ಕೊಂಡು ಬರ್ಬೋದಾಗಿತ್ತು. ಆದರೆ ದೇವರು ಹಂಗೆ ಮಾಡಲಿಲ್ಲ.
ಯು ಡೋಂಟ್ ವರಿ ಮೈ ಸನ್, ಮೈ ಡಾಟರ್, ಐ ವಿಲ್ ಕಮ್ ಇನ್ ಟು ಯು. ನಿನ್ನೊಳಗೆ ನಾನೇ ಬರ್ತೀನಿ ಅಂತ ಹೇಳಿ ದೇವರು ಬಂದುಬಿಟ್ನು. ಹಲ್ಲೆಲೂಯ. ಯಾಕೆ ದೇವರು ನಮ್ಮೊಳಗೆ ಬಂದನು? ಭೂಮಿ ಆಕಾಶಗಳು ನಿರ್ಮಿಸಿದ ದೇವರು ಯಾಕೆ ನಮ್ಮೊಳಗೆ ವಾಸ ಮಾಡುವ ನಿರ್ಧಾರ ತಗೊಂಡು ಅಂತ ಹೇಳಿ ನಾವು ಈಗಾಗಲೇ ಧ್ಯಾನ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನ ಹೇಳ್ತದೆ, ಯೋಹಾನ 14:16, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರಂದರೆ, ಸದಾಕಾಲ ನಿಮ್ಮ ಸಂಗಡ ಇರಲಿಕ್ಕೆ ಒಬ್ಬ ಸಹಾಯಕನು. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಸತ್ಯದ ಆತ್ಮನೇ. ಹಲ್ಲೆಲೂಯ. ಸದಾಕಾಲವು ನಮ್ಮ ಸಂಗಡ ಇರುವ ಸಹಾಯಕನು. ಒಂದಿನ 2 ದಿನ ಅಲ್ಲ, ಸದಾ ಕಾಲವು ನಮಗೆ ಹೆಲ್ಪ್ ಮಾಡಬೇಕಂತೆ, ಸಹಾಯ ಮಾಡಬೇಕಂತೆ. ಅದಕ್ಕೆ ನಮ್ಮೊಳಗೆ ಬಂದುಬಿಟ್ನು. ಎಲ್ಲೋ ಇದ್ದಿದ್ದರೆ ನಾವು ಒಂದಿನ ಹೋಗಿ ಒಂದು ಸ್ವಲ್ಪ ಹೆಲ್ಪ್ ಪಡ್ಕೊಂಬರ್ಬೋದಾಗಿತ್ತು. ಆದರೆ ನಮ್ಮೊಳಗೆ ಬಂದಿರೋದ್ರಿಂದ ಎನಿ ಟೈಮ್ ಯು ಕ್ಯಾನ್ ಎಂಜಾಯ್ ಹಿಸ್ ಹೆಲ್ಪ್. ಎಲ್ಲ ಸಮಯದಲ್ಲೂ ಎಲ್ಲ ಕಾಲದಲ್ಲೂ ನಮ್ಮ ಜೊತೆ ಇದ್ದು ನಮಗೆ ಸಹಾಯ ಮಾಡಲಿಕ್ಕೆ, ನಮಗೆ ನೆರವಾಗಲಿಕ್ಕೆ ಆತನು ನಮ್ಮೊಳಗೆ ಬಂದನು. ಹಲ್ಲೆಲೂಯ. ನಮ್ಮೊಳಗೆ ದೇವರು ಬಂದು ಸಾಧಿಸುವಂಥ ಕಾರ್ಯಗಳು ಯಾವ್ಯಾವ ರೀತಿಯೆಲ್ಲ ನಮಗೆ ಹೆಲ್ಪ್ ಮಾಡ್ತಾನೆ ಎಂಬುದಾಗಿ ನಾವು ಈಗಾಗಲೇ ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ಇದುವರೆಗೆ 9 ಅಂಶಗಳನ್ನು ಧ್ಯಾನ ಮಾಡಿದ್ದೀವಿ. ಇವತ್ತು 10ನೇ ಅಂಶವಾಗಿ ಪವಿತ್ರಾತ್ಮನು ನಮ್ಮೊಳಗೆ ಯಾಕೆ ಬರ್ತಾನೆ ಅಂತ ಹೇಳಿ ನಾವು ಧ್ಯಾನ ಮಾಡುವಂಥ ವಿಚಾರಕ್ಕೆ ಆಧಾರವಾಗಿ ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನವನ್ನು ಓದಿ. ಆದಿಕಾಂಡ 1:3, ಆಗ ದೇವರು ಬೆಳಕಾಗಲಿ ಅನ್ನಲು, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಬೆಳಕಾಯಿತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಏನೋ ಒಂದು ಪ್ರಕಾಶ ಉಂಟಾಯಿತು. ಅದಕ್ಕೆ ಮೊದಲು ಹೇಗಿತ್ತಂತೆ, ಕತ್ತಲೆ ಕವಿದಿತ್ತು. ನೀವು 2ನೇ ವಚನ ಓದಿದ್ರೆ, ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ಎಲ್ಲೆಲ್ಲೂ ಕತ್ತಲು ಆವರಿಸಿದೆ, ಬರಿದಾಗಿದೆ, ಕ್ರಮವಿಲ್ಲದೆ ಇದೆ. ಇಂಥ ಜಾಗದಲ್ಲಿ ದೇವರು ಬೆಳಕನ್ನು ತಂದನು. ಹಲ್ಲೆಲೂಯ. ಆ ಬೆಳಕನ್ನು, ಹಲ್ಲೆಲೂಯ, ಇವನೊಳಗೆ ಆತ್ಮ ಇದೆ. ಸೊ ಹಿ ಬಿಕೇಮ್ ದ ಗವರ್ನರ್. ಇಡೀ ಐಗುಪ್ತದ ಗವರ್ನರ್ ಆಗ್ಬಿಟ್ಟು ದೇವರ ಆತ್ಮನ ಚಲನೆ ಫಸ್ಟು, ಆಮೇಲೆ ರಿವೈವಲ್, ಉಜ್ಜೀವನ, ಬೆಳಕು. ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ಈ ಲೋಕಕ್ಕೆ ಒದಗಿಸಿಕೊಡಲಿಕ್ಕೆ ದೇವರು ಉಪಯೋಗಿಸಿದ ಅದ್ಭುತವಾದ ಪಾತ್ರೆ ಮರಿಯಮ್ಮ. ಅವ್ರೇನು ಹೇಳ್ತಾರೆ ಗೊತ್ತಂದ್ರೆ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 34ನೇ ವಚನದಲ್ಲಿ, ಲೂಕ 1:34, ಮರಿಯಳು ಆ ದೂತನನ್ನು, ಇದು ಹೇಗಾದೀತು, ಹೌ ಕ್ಯಾನ್ ದಿಸ್ ಬಿ, ಇದು ಹೇಗೆ, ಇಟ್ ಈಸ್ ನಾಟ್ ಪಾಸಿಬಲ್, ಇದು ಸಾಧ್ಯ ಇಲ್ಲ, ಇದು ಹೇಗಾಗಲಿಕ್ಕೆ ಸಾಧ್ಯ, ಹೈಲಿ ಇಂಪಾಸಿಬಲ್, ಇದು ಸಾಧ್ಯನೇ ಇಲ್ಲ. ಆದರೆ ದೇವದೂತರು 35ನೇ ವಚನದಲ್ಲಿ ಹೇಳ್ತಾನೆ, ಇದನ್ನು ದೇವದೂತನು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಆವಾಗ ಇದು ಸಾಧ್ಯ. ಹಲ್ಲೆಲೂಯ. ಪಕ್ಕದಲ್ಲಿರೋ ಯಾರಾದ್ರು ಇದ್ದರೆ ಹೇಳಿ, ನಿಮ್ಮ ಕೈಲಿ ಏನೂ ಆಗದೆ ಇರ್ಬೋದು, ಆದರೆ ಪವಿತ್ರಾತ್ಮನು ಬರುವಾಗ ನಿಮ್ಮಿಂದ ಇದು ಸಾಧ್ಯ. ಹಲ್ಲೆಲೂಯ. ನೋಡಿ, ನಮ್ಮಿಂದ ಏನೋ ಒಂದು ಸಾಧನೆ, ಬೆಳಕು, ಚೈತನ್ಯ, ಉಜ್ಜೀವನ, ಯೇಸುವನ್ನು ಲೋಕಕ್ಕೆ, ಉಜ್ಜೀವನವನ್ನು ಲೋಕಕ್ಕೆ ತರುವಂಥ ಮಹಾ ಸಾಧನೆ, ಇದು ಹೇಗೆ ಸಾಧ್ಯ? ದೇವರಾತ್ಮನ ದೇವರು ಕಳಿಸ್ತಾನೆ. ಹಲ್ಲೆಲೂಯ. ದೇವರಾತ್ಮನನ್ನು ನಮ್ಮೊಳಗೆ ಕಳುಹಿಸಿ ನಮ್ಮಲ್ಲಿ ಒಂದು ಆತ್ಮಿಕ ಉಜ್ಜೀವನವನ್ನು ಉಂಟು ಮಾಡಿ ನಮ್ಮ ಮೂಲಕ ಇನ್ನು ಅನೇಕರಿಗೆ ಉಜ್ಜೀವನವನ್ನು ತರುವಂತಹ ಮಹತ್ತರವಾದ ಯೋಜನೆ ಇಟ್ಕೊಂಡೆ ದೇವರು ನಮ್ಮನ್ನು ತನ್ನ ಆತ್ಮನಿಂದ ತುಂಬಿಸ್ತಾ ಇದ್ದಾನೆ ರೀ. ಆತ್ಮನಾಗಿ ನಮ್ಮೊಳಗೆ ಬಂದುಬಿಟ್ಟಿದ್ದಾನೆ. ಹಲ್ಲೆಲೂಯ. ನಿಮ್ಮನ್ನು ಮೈಟಿ ವೆಪನ್ ಆಗಿ ದೇವರು ಉಪಯೋಗಿಸಲಿಕ್ಕೆ, ಉತ್ತಮ ಆಯುಧವಾಗಿ ನಿಮ್ಮನ್ನು ಉಪಯೋಗಿಸಲಿಕ್ಕೆ. ಹಲ್ಲೆಲೂಯ. ಸಂಸೋನನು ದೇವರಾತ್ಮನ ಇಲ್ಲ ಅಂದರೆ ಏನೂ ಇಲ್ಲ, ಆದರೆ ದೇವರಾತ್ಮನ ಬಂದುಬಿಟ್ರೆ
ಫಿಲಿಸ್ಟಿಯರನ್ನು ಸೆದೆ ಬಡಿತಾ ಇದ್ದನು. ಆದರೆ ದೇವರ ಆತ್ಮ ಅವನ್ನ ಬಿಟ್ಟು ಹೋದ್ಮೇಲೆ, ದೇವರ ಆತ್ಮನ ಇಲ್ಲದಿದ್ದಾಗ ಅವನೇನೂ ಇಲ್ಲ. ಅವನು ಸ್ವಂತ ಬಲದಿಂದ ಕೊಸರಿಕೊಂಡು ಎದ್ದನು, ಆದರೆ ಅವನಿಂದ ಏನೂ ಮಾಡೋಕ್ಕಾಗಲಿಲ್ಲ. ಫಿಲಿಸ್ಟಿಯರು ಅವನ್ನ ಬಂಧಿಸಿ ಕಣ್ಣುಗಳನ್ನು ಕಿತ್ತು, ಗಾಜಕ್ಕೆ ಒಯ್ದು ಕಣ್ಣುಗಳನ್ನು ಕಿತ್ತು ಅವನ್ನ ಎಂತಹ ಒಂದು ವಿಪರೀತಕ್ಕೆ ಹಾಕ್ತಾರೆ. ದೇವರ ಆತ್ಮನು ನಮ್ಮೊಳಗೆ ಬಂದಿರೋ ಉದ್ದೇಶನೇ ನಾವು ಒಂದು ದೊಡ್ಡ ಉಜ್ಜೀವನವನ್ನು ತರುವುದಕ್ಕೆ. ಹಲ್ಲೆಲೂಯಾ. ನಿಮ್ಮ ವೈಯಕ್ತಿಕವಾಗಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬೀದಿಯಲ್ಲಿ, ನಿಮ್ಮ ಪ್ರಾಂತ್ಯದಲ್ಲಿ ಏನೋ ಒಂದು ಉಜ್ಜೀವನವನ್ನು ದೇವರು ತರಬೇಕು ಅನ್ನುವಂಥ ಕಾರಣಕ್ಕೆ ದೇವರ ಆತ್ಮನ ಚಲನೆಯನ್ನು ನಿಮ್ಮೊಳಗೆ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಯಾಕೆ ನಮ್ಮೊಳಗೆ ದೇವರಾತ್ಮನ ಚಲನೆ? ಯಾಕೆ ದೇವರಾತ್ಮನ ಚಲನೆ? ಕತ್ತಲೆ, ಆದಿಸಾಗರದ ಮೇಲಿರುವ ಕತ್ತಲೆಯನ್ನು ಹೋಗಿಸ್ಲಿಕ್ಕೆ, ಬರಿದಾದ್ದನ್ನು ತುಂಬಿಸಲಿಕ್ಕೆ. ಹಲ್ಲೆಲೂಯಾ. ಇನ್ನೇನಿದೆ ಅಲ್ಲಿ ಆದಿಕಾಂಡ 2ನೇ ವಚನದಲ್ಲಿ ಕ್ರಮವಿಲ್ಲದ್ದನ್ನು ಕ್ರಮಪಡಿಸಲಿಕ್ಕೆ. ಹಲ್ಲೆಲೂಯಾ. ನಿಮ್ಮನ್ನಿಟ್ಟು ದೇವರು ಏನೋ ದೊಡ್ಡ ಕಾರ್ಯನ ಮಾಡಬೇಕೆಂದಿದ್ದಾನೆ. ಅದಕ್ಕೆ ನಿಮ್ಮೊಳಗೆ ದೇವರ ಆತ್ಮನ ಚಲನೆ ಪ್ರಾರಂಭ ಆಗಿದೆ. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕರ್ತನ ಸಮ್ಮುಖದಲ್ಲಿ ಕಣ್ಣುಗಳನ್ನು ಮುಚ್ಚಿ ಮೊದಲನೇದಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಕರ್ತನೆ, ಏನೋ ಒಂದು ದೊಡ್ಡ ಉಜ್ಜೀವನಕ್ಕೆ ನೀನು ಯೋಜನೆ ಹಾಕಿ ನನ್ನೊಳಗೆ ನಿನ್ನ ಆತ್ಮನ ಚಲನೆಯನ್ನು ಕೊಟ್ಟಿದ್ದೀ ಸ್ವಾಮಿ. ನಿನ್ನ ಆತ್ಮನನ್ನು ಕೊಟ್ಟಿದ್ಯಪ್ಪ. ಏನೋ ಒಂದು ದೊಡ್ಡ ಉಜ್ಜೀವನವನ್ನು ನಾವು ಎದುರುಗೊಳ್ಳಲಿಕ್ಕಿದ್ದೇವೆ. ಏನೋ ಒಂದು ದೊಡ್ಡ ಮಹತ್ತರವಾದ ಮಹಿಮೆಯಾದ ಕಾರ್ಯವನ್ನು ನಾವು ಎದುರು ನೋಡಲಿಕ್ಕಿದ್ದೇವೆ. ಹಲ್ಲೆಲೂಯಾ. ಹೌದು ಕರ್ತನೆ, ಒಂದು ಕ್ರಮಪಡಿಸುವಿಕೆಯನ್ನು, ಹಲ್ಲೆಲೂಯಾ, ಒಂದು ಕರ್ತನೆ ಬೆಳಕನ್ನು ನಾವು ಕಾಣಲಿಕ್ಕಿದ್ದೇವೆ. ಈ ಬರಿದಾದಂಥ ಪರಿಸ್ಥಿತಿ ಹೋಗಿ ಒಂದು ದೈವ ಪ್ರಭಾವದಿಂದ ತುಂಬುವಂತಹ ದಿನಗಳು ಉಂಟಾಗ್ತದೆ. ಅದಕ್ಕಾಗಿಯೇ ದೇವರ ಆತ್ಮನನ್ನು ನನ್ನೊಳಗೆ ಕೊಟ್ಟಿದೆಯೇ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನಿಗೆ ಸಮರ್ಪಣೆ ಮಾಡಿ, ಅಪ್ಪ, ಒಂದು ದೊಡ್ಡ ಉಜ್ಜೀವನ ನನ್ನ ಮನೆಯಲ್ಲಿ, ನನ್ನ ಬೀದಿಯಲ್ಲಿ, ನನ್ನ ಕೆಲಸ ಮಾಡೋ ಜಾಗದಲ್ಲಿ ನೀನು ಯೋಚನೆ ಹಾಕಿ ಅದಕ್ಕಾಗಿಯೇ ಪವಿತ್ರಾತ್ಮನ ನನಗೆ ಕೊಟ್ಟಿದ್ದೀರಿ. ಹಲ್ಲೆಲೂಯಾ. ಲೋಕಕ್ಕೆ ಒಂದು ಉಜ್ಜೀವನ ತರಬೇಕನ್ನುವುದಕ್ಕಾಗಿಯೇ ಮರಿಯಳಲ್ಲಿ ಪವಿತ್ರಾತ್ಮನು ಇಳಿದು ಬಂದನು. ಹಲ್ಲೆಲೂಯಾ. ನನ್ನೊಳಗೆ ಒಂದು ದೊಡ್ಡ ಉಜ್ಜೀವನ ಬರಬೇಕು, ನನ್ನ ಮೂಲಕ ನನ್ನ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಬೇಕು ಅನ್ನುವುದಕ್ಕಾಗಿಯೇ ದೇವರಾತ್ಮನು ನನ್ನೊಳಗೆ ಬಂದಿದ್ದೀರಿ. ಅದು ನಡಿಬೇಕು ಸ್ವಾಮಿ, ನಡಿಬೇಕು ಸ್ವಾಮಿ. ನಾನು ಐಡಲ್ ಆಗಿರಬಾರ್ದು. ನನ್ನ ಮೂಲಕ ಬೆಳಕು ಸುತ್ತಮುತ್ತ ಉಂಟಾಗಬೇಕು. ನನ್ನ ಮೂಲಕ ರಕ್ಷಣೆ ಇನ್ನು ಅನೇಕರಿಗೆ ಉಂಟಾಗಬೇಕು. ಅದಕ್ಕಾಗಿಯೇ ನನ್ನೊಳಗೆ ದೇವರಾತ್ಮನು ಬಂದಿದ್ದೀರಿ. ಹಲ್ಲೆಲೂಯಾ. ದೇವರಾತ್ಮನು ಬಂದಿದ್ದೀರಿ ಅಂತ ಹೇಳಿದ್ರೆ ಕರ್ತನೆ ಏನೋ ಕ್ರಮಪಡಿಸುವಿಕೆ. ಹಲ್ಲೆಲೂಯಾ. ನನ್ನ ಮನೆಯಲ್ಲಿ, ನನ್ನ ಬೀದಿಯಲ್ಲಿ, ನನ್ನ ಪ್ರಾಂತ್ಯದಲ್ಲಿ, ನಾನಿರುವ ಜಾಗದಲ್ಲಿ ಏನೋ ಕ್ರಮಪಡಿಸುವಿಕೆ ಆಗಲಿಕ್ಕಿದೆ. ಏನೋ ಬೆಳಕು ಉದಯಿಸಲಿಕ್ಕಿದೆ. ಹಲ್ಲೆಲೂಯಾ. ಮರಿಯಳ ಮೇಲೆ ದೇವರ ಆತ್ಮನು ಇಳಿದು ಬಂದಿದ್ದಾನಂತ ಹೇಳಿದರೆ ಲೋಕಕ್ಕೆ ಉಜ್ಜೀವನ ಬರ್ತಾ ಇದೆ. ಕ್ರಿಸ್ತ ಯೇಸು ಲೋಕಕ್ಕೆ ರಕ್ಷಕನಾಗಿ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಥ್ಯಾಂಕ್ ಯು ಕರ್ತನೆ. ದಾವೀದನಲ್ಲಿ ಪವಿತ್ರಾತ್ಮನು ಇಳಿದು ಬಂದಿದ್ದಾನಂತ ಹೇಳಿದ್ರೆ, ದಾವೀದನು ಅಭಿಷೇಕಿಸಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ, ಇಸ್ರಾಯೇಲರಿಗೆ ಏನೋ ಒಂದು ಮಾರ್ಗದರ್ಶನ ಇದೆ. ಹಲ್ಲೆಲೂಯಾ. ಸೌಲನ ಮೇಲೆ ದೇವರಾತ್ಮನು ಇಳಿದು ಬಂದಿದ್ದಾನೆ ಅಂತ ಹೇಳಿದ್ರೆ, ಅವನೊಳಗೆ ಏನೋ ಒಂದು ರೂಪಾಂತರ ಇದೆ, ಹೊಸ ಹೃದಯ ಇದೆ, ಮತ್ತು ಜನರ ಮಧ್ಯದಲ್ಲಿ ಏನೋ ಒಂದು ಬದಲಾವಣೆ ಕಾಣಲಿಕ್ಕಿದ್ದೀವಿ. ಹಲ್ಲೆಲೂಯಾ. ಪವಿತ್ರಾತ್ಮನು ಬಂದಿದ್ದಾನೆ ಅಂತ ಹೇಳಿದರೆ ಏನೋ ಒಂದು ಕಾರ್ಯ ಇದೆ. ಹೌದು ಸ್ವಾಮಿ, ಅದು ನನ್ನ ಮೂಲಕ ನಡಿಬೇಕಪ್ಪ. ನನ್ನ ಮೂಲಕ ನನ್ನನ್ನು ನೀನು ಪವಿತ್ರಾತ್ಮನಿಂದ ತುಂಬಿಸುವಾಗ, ಪವಿತ್ರಾತ್ಮನಾಗಿ ನನ್ನೊಳಗೆ ಬರುವಾಗ ಏನೇನು ಯೋಜನೆಗಳು ಇಟ್ಕೊಂಡಿದ್ದೆ ಸ್ವಾಮಿ, ಅದೆಲ್ಲ ನೆರವೇರಲಿ. ನನ್ನ ಮೂಲಕ ಏನೇನು ಯೋಜನೆ ಇಟ್ಟಿದ್ದು ಅದೆಲ್ಲ ನೆರವೇರಲಿ. ಒಬ್ಬೊಬ್ಬರು ಪ್ರಾರ್ಥನೆ ಮಾಡಿ, ನನ್ನ ಮೂಲಕ ಏನೇನು ಯೋಜನೆ ಇಟ್ಟಿಯ ಸ್ವಾಮಿ ಅದೆಲ್ಲ ನೆರವೇರಲಿ. ನಿನ್ನ ಉದ್ದೇಶಗಳು ನೆರವೇರಲಿ, ನಿನ್ನ ಯೋಜನೆಗಳು ನೆರವೇರಲಿ. ಥ್ಯಾಂಕ್ ಯು. ನನ್ನೊಳಗೆ ದೇವರಾತ್ಮನು ಆತ್ಮ ಸ್ವರೂಪನಾಗಿ ಬಂದಾಗ ನೀನು ಕರ್ತನ ಏನು ಪ್ಲ್ಯಾನ್ ಇಟ್ಕೊಂಡಿದೆಯೋ ಆ ಪ್ಲ್ಯಾನಲ್ಲಿ ಒಂದು ಕೂಡ ಮಿಸ್ ಆಗಬಾರ್ದು. ಬೆಳಕು ಉಂಟಾಗಬೇಕು, ಭೂಮಿ ಕ್ರಮ ಆಗಬೇಕು ಸ್ವಾಮಿ, ಬರಿದೆಲ್ಲ ತುಂಬಿಸಲ್ಪಡಬೇಕು ಸ್ವಾಮಿ. ಹಲ್ಲೆಲೂಯಾ. ಭೂಮಿಯನ್ನು ತುಂಬಿಕೊಳ್ಳಬೇಕು, ನಿನ್ನ ಉಜ್ಜೀವನ ತುಂಬಿಕೊಳ್ಳಬೇಕು, ನಮ್ಮ ಬೀದಿಯನ್ನೆಲ್ಲ ತುಂಬಿಕೊಳ್ಳಬೇಕು, ನಿನ್ನ ಉಜ್ಜೀವನ ನನ್ನ ಮನೆಯನ್ನೆಲ್ಲ ತುಂಬಿಕೊಳ್ಳಬೇಕು, ನಿನ್ನ ಉಜ್ಜೀವನ ನನ್ನ ಪ್ರಾಂತ್ಯವನ್ನೆಲ್ಲ ತುಂಬಿಕೊಳ್ಳಬೇಕು. ಅದಕ್ಕಾಗಿ ನನ್ನೊಳಗೆ ಆತ್ಮನ ಚಲನೆಯನ್ನು ಪ್ರಾರಂಭ ಮಾಡಿದ್ದೀರಿ. ಅದಕ್ಕಾಗಿ ಆತ್ಮನ ಚಲನೆಯನ್ನು ನನ್ನೊಳಗೆ ಪ್ರಾರಂಭ ಮಾಡಿದ್ದೀರಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಈ ಕಾರ್ಯ ಜರುಗಲಿ ಕರ್ತನೆ, ಈ ಕಾರ್ಯ ಜರುಗಲಿ. ನಮ್ಮಲ್ಲಿ ಮಾತ್ರ ಅಲ್ಲ ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗಾಗಿ ಬೇಡಿಕೊಳ್ಳುತ್ತೇವೆ. ಒಬ್ಬೊಬ್ಬರಲ್ಲೂ ಆತ್ಮನು ಚಲನೆಯನ್ನು ಪ್ರಾರಂಭಿಸಿದ್ದ ಉದ್ದೇಶವೇ ದೊಡ್ಡ ಬೆಳಕು ಉದಯಿಸಲಿಕ್ಕಿದೆ, ದೊಡ್ಡ ಕ್ರಮಪಡಿಸುವಿಕೆ ಆಗಲಿಕ್ಕಿದೆ, ಬರಿದಾದೆಲ್ಲ ತುಂಬಲಿಕ್ಕಿದೆ. ಹಲ್ಲೆಲೂಯಾ. ಲೋಕಕ್ಕೆ ರಕ್ಷಕನನ್ನು ಒದಗಿಸಲಿಕ್ಕಿದ್ದೀರಿ. ಹಲ್ಲೆಲೂಯಾ. ಫಿಲಿಸ್ಟಿಯರನ್ನು ಸೆದೆ ಬಡಿಲಿಕ್ಕಿದ್ದೀರಿ, ಇಸ್ರಾಯೇಲರನ್ನು ನಡೆಸಲಿಕ್ಕಿದ್ದೀರಿ. ಹಲ್ಲೆಲೂಯಾ.
ಸಮಥಿಂಗ್ ಗ್ರೇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಹಾಲೆಲೂಯ. ಅದಕ್ಕಾಗಿ ದೇವರಾತ್ಮನ ಚಲನೆ ಆದಿ ಸಾಗರದ ಮೇಲೆ ಚಲಿಸಲಿಕ್ಕೆ ಪ್ರಾರಂಭ ಆಗಿದೆ. ಹಾಲೆಲೂಯ. ಅದಕ್ಕೆ ದೇವರಾತ್ಮನ ಚಲನೆ ನಮ್ಮ ಅಂತರ್ಯದಲ್ಲಿ ಚಲಿಸಲಿಕ್ಕೆ ಪ್ರಾರಂಭ ಆಗಿದೆ. ಥ್ಯಾಂಕ್ ಯು ಜೀಸಸ್. ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನೇ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ. ಒಬ್ಬೊಬ್ಬರ ಅಂತರ್ಯದಲ್ಲಿ ಕೂಡ ದೇವರಾತ್ಮನ ಚಲನೆ ಇನ್ನೂ ಬಲವಾಗಿ ಆಗಲಿ. ಇನ್ನು ಯಾರ್ಯಾರು ದೇವರಾತ್ಮನ ರುಚಿಯನ್ನು ಪಡೆದಿಲ್ವೋ ಅವರೆಲ್ಲರಿಗೂ ದೇವರಾತ್ಮನ ರುಚಿ ಉಂಟಾಗಲಿ. ದೇವರಾತ್ಮನ ಮೂವನ್ನ ಗ್ರಹಿಸಲಿಕ್ಕೆ, ದೇವರಾತ್ಮನ ಚಲನೆಯನ್ನ ಗ್ರಹಿಸಲಿಕ್ಕೆ ಪ್ರತಿಯೊಬ್ಬರಿಗೂ ಕೃಪೆ ಉಂಟಾಗಲಿ ಸ್ವಾಮಿ. ಪ್ರತಿಯೊಬ್ಬರಿಗೂ ಕೃಪೆ ಉಂಟಾಗಲಿ. ಹಾಲೆಲೂಯ. ಆ ಚಲನೆ ಸುಮ್ಮನೆ ಇರೋದಿಲ್ಲ, ಒಂದು ದೊಡ್ಡ ಬೆಳಕನ್ನು ಉಂಟು ಮಾಡ್ತದೆ. ಹಾಲೆಲೂಯ. ಒಂದು ದೊಡ್ಡ ಕ್ರಮಪಡಿಸುವಿಕೆಯನ್ನು ಉಂಟು ಮಾಡ್ತದೆ. ಒಂದು ದೊಡ್ಡ ರೂಪಾಂತರವನ್ನು ತನ್ನ ಪ್ರಾಂತ್ಯದಲ್ಲಿ ಉಂಟು ಮಾಡ್ತದೆ. ಒಬ್ಬೊಬ್ಬರ ಮನೆಯಲ್ಲೂ ಕೂಡ ಉಜ್ಜೀವನ ಉಂಟಾಗಲಿ ಸ್ವಾಮಿ. ಮರಿಯಮ್ಮಳನ್ನು ನೀನು ತುಂಬಿಸಿದ ಉದ್ದೇಶ ಇಡೀ ಜಗತ್ತಿಗೆ ರಕ್ಷಕನನ್ನು ಕೊಡಬೇಕನ್ನುವುದಕ್ಕಾಗಿ. ಹಾಲೆಲೂಯ. ದಾವೀದನನ್ನು ಅಭಿಷೇಕಿಸಿದ ಉದ್ದೇಶ, ಸೌಲನನ್ನು ಅಭಿಷೇಕಿಸಿದ ಉದ್ದೇಶ ಇಸ್ರಾಯೇಲರನ್ನ ಸನ್ಮಾರ್ಗದಲ್ಲಿ ದೇವರ ಯೋಜನೆಯಲ್ಲಿ ನಡೆಸಬೇಕು, ಅವರಿಗೆ ಸುರಕ್ಷತೆ ಕೊಡಬೇಕೆಂಬ ಉದ್ದೇಶದಿಂದ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಸಂಸೋನನನ್ನು ನೀನು ಕರ್ತನೆ ಉನ್ನತ ಪ್ರಸನ್ನತೆಯಿಂದ ತುಂಬಿದ ಉದ್ದೇಶ ಫಿಲಿಸ್ಟಿಯರನ್ನ ಸೆದೆಬಡಿಯಲು, ವೈರಿಗಳನ್ನು ನಮಗೆ ಕೇಡು ಮಾಡುವಂಥ ಎಲ್ಲ ಸೈತಾನ ಯೋಜನೆಗಳನ್ನು ನಿಷ್ಕ್ರಿಯಗೊಳಿಸಲು. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಅದಕ್ಕೋಸ್ಕರವೇ ನಮ್ಮೊಳಗೆ ಚಲಿಸುವಾತನಾಗಿದೆ ಸ್ವಾಮಿ. ಇವತ್ತು ಕರ್ತನೆ ಪ್ರತಿಯೊಬ್ಬರೊಳಗೆ ಚಲಿಸು ಸ್ವಾಮಿ. ಕರ್ತನಂಥ ಮಹತ್ ಕಾರ್ಯಗಳು ನಿನ್ನ ಮಕ್ಕಳು ಈಗ ಎಲ್ಲೆಲ್ಲಿದ್ದಾರೋ ಆ ಪ್ರಾಂತ್ಯದಲ್ಲಿ ನಡೆಯಲಿ, ಆ ಕುಟುಂಬದಲ್ಲಿ ನಡೆಯಲಿ, ಆ ಬೀದಿಯಲ್ಲಿ ನಡೆಯಲಿ ಸ್ವಾಮಿ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಪೇತ್ರನು ನಡ್ಕೊಂಡು ಹೋಗುವಾಗ ಅವನ ನೆರಳು ಬಿದ್ದವರೆಲ್ಲ ವಾಸಿ ಆದ್ರಲ್ಲ ಸ್ವಾಮಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌದಪ್ಪ, ಥ್ಯಾಂಕ್ ಯು. ಅಂಥ ಕಾರ್ಯಗಳು ನಡೆಯಲಿ ಸ್ವಾಮಿ, ಅಂಥ ಕಾರ್ಯಗಳು ನಡೆಯಲಿ ಸ್ವಾಮಿ. ಥ್ಯಾಂಕ್ ಯು. ಒಬ್ಬೊಬ್ಬರ ಮೂಲಕವಾಗಿ ಥ್ಯಾಂಕ್ ಯು. ನಿನ್ನ ಉನ್ನತ ಬಲವು ಕರ್ತನೆ ಪ್ರಕಟ ಆಗುವಂತೆ ನೀವು ಪ್ರತಿಯೊಬ್ಬರಲ್ಲಿ ಚಲಿಸಿ ಸ್ವಾಮಿ. ಈ ಸಮಯದಲ್ಲಿ ಕರ್ತನೆ, ನಮ್ಮ ಕರ್ನಾಟಕಕ್ಕಾಗಿಯೂ ನಮ್ಮ ದೇಶಕ್ಕಾಗಿಯೂ ನಾವು ಪ್ರಾರ್ಥನೆ ಮಾಡ್ತೇವೆ. ದೇವ ಮಕ್ಕಳು ಯಾರು ಕೂಡ ಈ ಒಂದು ಮಹಾ ಭಾಗ್ಯವನ್ನು ಕಳ್ಕೋಬಾರ್ದು ಸ್ವಾಮಿ. ಅಸಡ್ಡೆ ಮಾಡಬಾರ್ದಪ್ಪ. ಪವಿತ್ರಾತ್ಮನ ಚಲನೆ ಎಷ್ಟು ಪ್ರಾಮುಖ್ಯವಾದದ್ದೆಂಬುದನ್ನು ಗ್ರಹಿಸಿ ಕರ್ತನೆ ಪ್ರತಿಯೊಬ್ಬರೂ ಅದನ್ನು ಅನುಭವಕ್ಕೆ ಹೊಂದಿಕೊಳ್ಬೇಕಪ್ಪ. ಯಾರಾದರೂ ಇನ್ನೂ ಅನುಭವ ಪಡ್ಕೊಂಡಿಲ್ವಾದರೆ ಕರ್ತನೆ, ಅವರು ದಾಹದಿಂದ ಕಾದಿದ್ದು, ನಿನ್ನ ಸಮ್ಮುಖದಲ್ಲಿ ಕಾದಿದ್ದು ನಿನ್ನಿಂದ ಹೊಂದಿಕೊಳ್ಬೇಕು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ದೈವ ಸಾನ್ನಿಧ್ಯದಲ್ಲಿ ಒಂದಿನ 2 ದಿನ ಉಪವಾಸದಲ್ಲೂ ಪ್ರಾರ್ಥನೆಯಲ್ಲೂ ಸಮಯ ಕಳೆಯುತ್ತಾ ಕರ್ತನೆ ಉನ್ನತ ಆ ಚಲನೆಯನ್ನು, ದೇವರಾತ್ಮನ ಚಲನೆಯನ್ನು ಹೊಂದಿಕೊಳ್ಬೇಕು ಸ್ವಾಮಿ. ಅಂತರ್ಯದಲ್ಲಿ ಪವಿತ್ರ ಆತ್ಮನ ಮೂವನ್ನು ಹಾಲೆಲೂಯ ಚಲನೆಯನ್ನು ಅನುಭವಿಸಲೇಬೇಕಪ್ಪ. ಯಾರು ಕೂಡ ಬರಡಾದ ಆತ್ಮಿಕ ಜೀವಿತ ಜೀವಿಸಬಾರ್ದಪ್ಪ ಕರ್ತನೆ. ಗಂಧ ಗಾಳಿ ಇಲ್ಲದಂತಹ, ಯಾವುದೇ ಲವಲವಿಕೆ ಇಲ್ಲದಂತಹ ಆತ್ಮಿಕ ಜೀವಿತ, ವ್ಯರ್ಥವಾದ ಜೀವಿತ, ಅಂಥ ಜೀವಿತ ಯಾರಿಗೂ ಬೇಡ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರಲ್ಲಿ ಚಲಿಸಿ ಅಪ್ಪ, ಎಲ್ಲ ದೇವ ಮಕ್ಕಳಲ್ಲಿ ಚಲಿಸಿ ಕೂಡ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ಹಾಗೆ ಪ್ರಾರ್ಥನೆ ಮಾಡಿರಿ ಕೇಳಿ. ಎಲ್ಲ ದೇವ ಮಕ್ಕಳ ಅಂತರ್ಯದಲ್ಲಿ ದೇವರ ಆತ್ಮನ ಚಲನೆ ಬಲವಾಗಿ ಉಂಟಾಗಲಿ. ಒಂದು ದೊಡ್ಡ ಬೆಳಕು ಅವರು ಬೀದಿಗೆ ಉದಯಿಸುವಂತೆ, ಒಂದು ದೊಡ್ಡ ಬೆಳಕು ಅವರು ಕೆಲಸ ಮಾಡುವ ಸ್ಥಳಕ್ಕೆ ಉದಯಿಸುವಂತೆ, ಒಂದು ದೊಡ್ಡ ಬೆಳಕು ಅವರ ಮೂಲಕ ಇಡೀ ದೇಶಕ್ಕೆ ಉದಯಿಸುವಂತೆ ಕರ್ತನೆ ನೀನು ಎಲ್ಲ ದೇವ ಮಕ್ಕಳ ಹೃದಯದಲ್ಲಿ ಚಲಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯ. ಮರಿಯಳಲ್ಲಿ ಚಲಿಸಿದಾಗ ಕರ್ತನೆ ಇಡೀ ಲೋಕಕ್ಕೆ ರಕ್ಷಕನ ಪ್ರಯೋಜನ, ರಕ್ಷಕನ ಆ ಕರ್ತನೆ ಒಂದು ಒದಗಿಸುವಿಕೆ ಉಂಟಾಯಿತು. ಥ್ಯಾಂಕ್ ಯು. ಹೌದು ಸ್ವಾಮಿ. ದೇವ ಭಕ್ತರಲ್ಲಿ ಯಾರೆಲ್ಲ ದೇವರಾತ್ಮನ ಚಲನೆ ಉಂಟಾಯಿತು ಅವರು ಅನೇಕರಿಗೆ ಆಶೀರ್ವಾದ ನಿಧಿಗಳಾಗಿ ಬೆಳಗಿದರು. ಹಾಲೆಲೂಯ. ನಾವು ಕೂಡ ಕರ್ತನೆ ನಮ್ಮ ಬೀದಿಗೆ, ನಮ್ಮ ಕುಟುಂಬಕ್ಕೆ, ನಮ್ಮ ಪ್ರಾಂತ್ಯಕ್ಕೆ ಕರ್ತನೆ ಪ್ರಯೋಜನವುಳ್ಳವರಾಗುವಂತೆ ದೇವರ ಆತ್ಮನ ನಮ್ಮೊಬ್ಬೊಬ್ಬರನ್ನು ತುಂಬಿಸ್ಬೇಕಂತ ಬೇಡಿಕೊಳ್ತೇವೆ. ದೇವರ ಆತ್ಮನಿಂದ ಥ್ಯಾಂಕ್ ಯು ಲಾರ್ಡ್ ನಮ್ಮನ್ನು ಆವರಿಸಬೇಕಂತ ನಾವು ಬೇಡಿಕೊಳ್ತೇವೆ. ಥ್ಯಾಂಕ್ ಯು ಜೀಸಸ್. ದೇವರಾತ್ಮನ ಚಾಲನೆ ಬಲವಾಗಿ ಉಂಟಾಗಲಿ ಸ್ವಾಮಿ. ದೇವರಾತ್ಮನ ಚಲನೆ ಬಲವಾಗಿ ಉಂಟಾಗಲಿ. ಹಾಲೆಲೂಯ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನ ಕೃಪೆಯುಳ್ಳ ಹಸ್ತದಲ್ಲಿ ನನ್ನನ್ನು, ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು, ಎಲ್ಲ ದೇವ ಮಕ್ಕಳನ್ನು ಒಪ್ಪಿಸಿಕೊಡ್ತೇವೆ. ಪ್ರತಿಯೊಬ್ಬರಲ್ಲಿ ದೇವರಾತ್ಮನ ಚಾಲನೆ ಬಲವಾಗಿರಲಿ. ಪ್ರತಿಯೊಬ್ಬರ ಮೂಲಕ ಕರ್ತನೆ ದೊಡ್ಡ ಬೆಳಕು ಉದಯಿಸಲಿ.
ಉಜ್ಜೀವನ ಉಂಟಾಗಲಿ. ಮನೆಯಲ್ಲಿ ಉಜ್ಜೀವನ, ಬೀದಿಯಲ್ಲಿ ಉಜ್ಜೀವನ, ಡ್ಯೂಟಿ ಮಾಡುವಂಥ ಸ್ಥಳದಲ್ಲಿ ಉಜ್ಜೀವನ, ಪ್ರಾಂತ್ಯದಲ್ಲಿ ಉಜ್ಜೀವನ. ಈ ರೀತಿಯಾಗಿ ಪ್ರತಿಯೊಬ್ಬರ ಮೂಲಕ ಮಹಿಮೆಯಾದ ಕಾರ್ಯ ಜರುಗಲಿ. ಯಾರು ಕೂಡ ಐಡಲ್ ಆಗಿ, ಡ್ರೈ ಆಗಿ, ಡಲ್ ಆಗಿ ಜೀವನ ಸಾಗಿಸಬಾರ್ದಪ್ಪ. ಒಂದು ಎನರ್ಜೆಟಿಕ್ ಸ್ಪಿರಿಚುವಲ್ ಲೈಫ್ನ ನಡೆಸಲಿಕ್ಕೆ, ಅನೇಕರಿಗೆ ಬ್ಲೆಸ್ಸಿಂಗ್ ಆಗಿರುವಂಥ ಜೀವಿತ ಜೀವಿಸಲಿಕ್ಕೆ ಒಬ್ಬೊಬ್ಬರನ್ನು ಕೂಡ ಬ್ಲೆಸ್ ಮಾಡಿ ನಿಮ್ಮ ಸಾನ್ನಿಧ್ಯದಿಂದ ತುಂಬಿಸಿಕೊಡಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಥ್ಯಾಂಕ್ ಯು ಜೀಸಸ್. ಕರ್ತನಾಮಕ್ಕೆ ಸ್ತೋತ್ರ. ಉಡುಪಿ ಜಿಲ್ಲೆಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ. ಉಡುಪಿ ಜಿಲ್ಲೆಯಲ್ಲಿರುವಂತಹ ಸುವಾರ್ತೆ ತಲುಪದೇ ಇರುವಂಥ ಎಲ್ಲ ಸ್ಥಳಗಳಿಗೆ ಸುವಾರ್ತೆ ತಲುಪಲಿ. ಉಡುಪಿ ಜಿಲ್ಲೆಯ ಎಲ್ಲ ದೇವಜನರು ದೇವರ ಆತ್ಮನಿಂದ ತುಂಬಲ್ಪಟ್ಟವರಾಗಿ ಅನೇಕರಿಗೆ ಆಶೀರ್ವಾದವಾಗಿರುವಂತೆ ನಾವು ಪ್ರಾರ್ಥನೆ ಮಾಡೋಣ. ಉಡುಪಿ ಜಿಲ್ಲೆಯ ದೇವಜನರನ್ನು ಕರ್ತನ ಕೈಗೆ ಒಪ್ಪಿಸಿಕೊಡುವ. ಉಡುಪಿ ಜಿಲ್ಲೆಯಲ್ಲಿ ದೇವಜನರೆಲ್ಲರೂ ಕೂಡ ಒಂದು ಲವಲವಿಕೆ ಆತ್ಮಿಕ ಜೀವಿತವನ್ನು ಜೀವಿಸಲು, ಪರಿಣಾಮಕಾರಿ ಪ್ರಭಾವಕಾರಿ ಪ್ರಭಾವದ ಜೀವಿತವನ್ನು ಜೀವಿಸಲಿಕ್ಕೆ, ಇನ್ನೊಬ್ಬರ ಮೇಲೆ ಇಂಪ್ಯಾಕ್ಟ್ ಮಾಡುವಂತಹ ಒಂದು ಲೈಫನ್ನು ಕರ್ತನು ಪ್ರತಿಯೊಬ್ಬರಿಗೆ ಕೊಡಬೇಕಂತ ನಾವು ಬೇಡಿಕೊಳ್ಳುವ. ಅದು ಮಾತ್ರ ಅಲ್ಲ, ಸುವಾರ್ತೆ ತಲುಪದೇ ಇರುವ ಸ್ಥಳಗಳಿಗೆ ಸುವಾರ್ತೆ ತಲುಪುವಂತೆ, ಸಭೆಗಳಿಲ್ಲದ ಕಡೆಗಳಲ್ಲಿ ಸಭೆ ಸ್ಥಾಪನೆ ಆಗುವಂತೆ ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯ. ಕೃಪಾ ಸಂಪನ್ನನಾದ ದೇವರೇ, ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ದೇವಜನರಿಗಾಗಿ ಬೇಡಿಕೊಳ್ತೇವೆ. ಇವತ್ತು ನಾವು ವಾಕ್ಯದಲ್ಲಿ ಕೇಳಿದ ಹಾಗೆ ಒಂದು ಕರ್ತನೆ ಪರಿಣಾಮಕಾರಿಯಾದ ಆತ್ಮಿಕ ಜೀವಿತ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ನೀನು ಅನುಗ್ರಹ ಕೊಡು ಸ್ವಾಮಿ. ಯಾರಾದರೂ ನಾಮಧೇಯ ಜೀವಿತದಲ್ಲಿದ್ದರೆ ಅವರೊಳಗೆ ಕರ್ತನೆ ಒಂದು ಆತ್ಮಿಕ ಲವಲವಿಕೆಯನ್ನು ಉಂಟು ಮಾಡಿ, ಪವಿತ್ರಾತ್ಮನ ಸಾನ್ನಿಧ್ಯವನ್ನು ಹೊಂದಿಕೊಳ್ಳಿಕ್ಕೆ ಅವರೊಳಗೆ ದಾಹವನ್ನು, ತವಕವನ್ನು ಉಂಟು ಮಾಡಿ ಸ್ವಾಮಿ. ಥ್ಯಾಂಕ್ ಯು. ನಿನ್ನ ಸಮ್ಮುಖದಲ್ಲಿ ಕಾದಿದ್ದು ಪವಿತ್ರಾತ್ಮನ ಪ್ರಭಾವವನ್ನು ಹೊಂದಿಕೊಂಡು ಕರ್ತನೆ ಆತ್ಮಿಕವಾಗಿ ಜೀವಿಸಲಿಕ್ಕೂ, ಕರ್ತನೆ ಅನೇಕರ ಮೇಲೆ ಪರಿಣಾಮ ಬೀರಲಿಕ್ಕೂ ಸಹಾಯ ನೀಡು. ಥ್ಯಾಂಕ್ ಯು. ಅದೇ ಸಮಯದಲ್ಲಿ ಕರ್ತನೆ ಸಂಧಿಸಲ್ಪಡದೇ ಇರುವಂತಹ ಎಲ್ಲ ಜನರಿಗಾಗಿ ಬೇಡಿಕೊಳ್ತೇವೆ. ಒಂದು ಸಾರಿ ಆದರೂ ಕರ್ತನೆ ರಕ್ಷಣೆ ಸುವಾರ್ತೆ ಉಡುಪಿ ಜಿಲ್ಲೆಯ ಎಲ್ಲ ಜನತೆಗೆ ಕೇಳಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾವ ಮೂಲೆಯಲ್ಲಿದ್ದರೂ ಸಹ ಅವರಿಗೆ ಕರ್ತನೆ ರಕ್ಷಣೆಯ ಮಾರ್ಗದ ತಿಳುವಳಿಕೆ ಉಂಟಾಗಲಿ. ಥ್ಯಾಂಕ್ ಯು. ನಿತ್ಯ ಜೀವದ ನಿರೀಕ್ಷೆಯ ಗ್ರಹಿಕೆ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಹೇಗಾದರೂ ಅವರಿಗೆ ಸುವಾರ್ತೆಯನ್ನು ತಲುಪಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ಉಡುಪಿ ಜಿಲ್ಲೆಗೆ ಬೇಕಾದಷ್ಟು ಸೇವಕರುಗಳನ್ನು ಎಬ್ಬಿಸಪ್ಪ, ಸೇವೆಗಳನ್ನು ಎಬ್ಬಿಸು ಸ್ವಾಮಿ, ಸಭೆಗಳನ್ನು ಸ್ಥಾಪಿಸಪ್ಪ. ಥ್ಯಾಂಕ್ ಯು ಲಾರ್ಡ್. ನಾವೆಲ್ಲರೂ ಏಕ ಮನಸ್ಸಿನಿಂದ ಉಡುಪಿ ಜಿಲ್ಲೆಯನ್ನು ಮನಸಾರೆ ಆಶೀರ್ವದಿಸುತ್ತೇವೆ. ಉಡುಪಿ ಜಿಲ್ಲೆಯ ಉಜ್ಜೀವನವನ್ನು ನಾವು ಮನಸಾರೆ ಅಪೇಕ್ಷಿಸುತ್ತೇವೆ. ಥ್ಯಾಂಕ್ ಯು ಲಾರ್ಡ್. ನೀವು ಆ ರೀತಿಯಾಗಿ ಆಶೀರ್ವದಿಸಿ ಉಡುಪಿ ಜಿಲ್ಲೆಯಾದಂತಹ ಒಂದು ಆತ್ಮಿಕ ಉಜ್ಜೀವನ ಉಂಟಾಗಲಿ. ಥ್ಯಾಂಕ್ ಯು. ಇರುವಂಥ ವಿರೋಧಗಳು ಯಾರೆಲ್ಲ ವಿರೋಧಿಸ್ತಾ ಇದ್ದಾರೋ, ಈ ಜೀವ ವಾಕ್ಯಗಳನ್ನು ಯಾರು ವಿರೋಧಿಸ್ತಾ ಇದ್ದಾರೋ, ಈ ಜೀವ ಮಾರ್ಗವನ್ನು ಯಾರು ವಿರೋಧಿಸ್ತಾ ಇದ್ದಾರೋ ಅವ್ರನ್ನ ನೀನು ಸ್ಪರ್ಶಿಸಪ್ಪ. ಸೌಲನನ್ನು ಸಂಧಿಸಿದ ದೇವರಲ್ವೇ ನೀವು? ಹಾಲೆಲೂಯ. ದಮಸ್ಕಕ್ಕೆ ಕರ್ತನೆ ಕಠಿಣ ಹೃದಯವುಳ್ಳವನಾಗಿ ಜನರನ್ನು ಹಿಂಸಿಸುವುದಕ್ಕಾಗಿ ಹೋಗುತ್ತಿದ್ದವನು ಕರ್ತನೆ ಸಂಧಿಸಲ್ಪಟ್ಟ ಅದೇ ದಮಸ್ಕದಲ್ಲಿ ಕರ್ತನೆ ನಿನ್ನ ಪ್ರೀತಿಯನ್ನು ಸಾರಿದನಲ್ಲ ಸ್ವಾಮಿ. ಯಾರೆಲ್ಲ ಕರ್ತನೆ ನಿನ್ನ ವಾಕ್ಯವನ್ನು ವಿರೋಧಿಸ್ತಾ ಇದ್ದಾರೋ ಅಪ್ಪ, ತಿಳುವಳಿಕೆ ಇಲ್ಲದೆ ಮಾತಾಡ್ತಾ ಇದ್ದಾರೆ ಸ್ವಾಮಿ, ಅವರ ಹೃದಯಗಳನ್ನು ನೀನು ಮುಟ್ಟು ಸ್ವಾಮಿ. ಕನಸಿನ ಮೂಲಕ, ದರ್ಶನದ ಮೂಲಕ ಅವ್ರ ಜೊತೆ ನೀವು ಮಾತಾಡಿ, ಅವ್ರು ಹೋಗುವ ದಾರಿಯಲ್ಲಿ ಅವ್ರನ್ನ ಸಂಧಿಸಿ. ಥ್ಯಾಂಕ್ ಯು. ಸೌಲನ್ನು ಸಂಧಿಸಿದ ಹಾಗೆ ನೀವು ಸಂಧಿಸಿ ಸ್ವಾಮಿ. ಥ್ಯಾಂಕ್ ಯು. ಕನಸಿನ ಮೂಲಕ ಮಾತಾಡಿ, ದರ್ಶನದ ಮೂಲಕ ಮಾತಾಡಿ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದ ಮೂಲಕ ಮಾತಾಡಿ, ಸೇವಕರುಗಳ ಮೂಲಕ, ಮೀಡಿಯಾಗಳ ಮೂಲಕ ನೀನು ಮಾತಾಡಿ ಸ್ವಾಮಿ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕರ್ತನೆ ದೇವರ ವಾಕ್ಯವನ್ನು ವಿರೋಧಿಸುವಂಥವರು ನಿನ್ನ ಪ್ರೀತಿಯ ರುಚಿ ತಿಳ್ಕೊಳ್ಳಿಯಪ್ಪ. ಧರ್ಮ ಬೇಡಪ್ಪ, ಕ್ರೈಸ್ತ ಧರ್ಮಕ್ಕೆ ಬರೋದು ಬೇಡ, ನಿನ್ನ ಪ್ರೀತಿಯ ಅನುಭವಕ್ಕೆ ಬರಲಿ, ನಿನ್ನೊಂದಿಗಿನ ನಿಕಟ ಬಾಂಧವ್ಯಕ್ಕೆ ಬರಲಿ, ರಿಯಲ್ ಲೈಫ್ಗೆ ಬರಲಿ ಅಪ್ಪ. ನಿತ್ಯ ಜೀವದ ನಿರೀಕ್ಷೆಯನ್ನು ಪಡ್ಕೊಳ್ಳಿ ಸ್ವಾಮಿ. ನಾಳೆ ಅವ್ರು ನರಕಕ್ಕೆ ಹೋಗೋದು ಬೇಡಪ್ಪ, ನಿತ್ಯವಾದ ನರಕದಲ್ಲಿ ಅವ್ರು ಸಂಕಟ ಪಡೋದು ಬೇಡಪ್ಪ. ಥ್ಯಾಂಕ್ ಯು ಲಾರ್ಡ್. ನೀವು ಕರುಣೆ ತೋರಿಸಿ, ದಯೆ ತೋರಿಸಿ, ಬಿಡುಗಡೆ ಕೊಡಿ ಸ್ವಾಮಿ. ಥ್ಯಾಂಕ್ ಯು. ನಿಮ್ಮ ಕೃಪೆಯುಳ್ಳ ಹಸ್ತದಲ್ಲಿ ಒಪ್ಪಿಸಿ ಪ್ರಾರ್ಥಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಗೆ ಈ ದಿನ ಸಂಪೂರ್ಣವಾಗಿ ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರ ಜೀವಿತ ಇವತ್ತು ನಿನ್ನ ಕೃಪೆಯಲ್ಲಿರಲಿ. ಥ್ಯಾಂಕ್ ಯು. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿರಲಿ. ಥ್ಯಾಂಕ್ ಯು. ನಮ್ಮ ಹೋಗೋಣ ಬರೋಣಗಳನ್ನೆಲ್ಲ ಕಾದು ಕಾಪಾಡಿ ನಡೆಸಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ಕರ್ತನ ಜೊತೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರಿಗೂ ಈ ದಿನ ಒಳ್ಳೆ ಆರೋಗ್ಯ ಕೊಡು ಸ್ವಾಮಿ. ಈ ದಿನ ಯಾವ್ಯಾವ ಕೆಲಸ ಕಾರ್ಯಗಳಲ್ಲಿ ಕೈ ಹಾಕ್ತಾರೋ ಅದೆಲ್ಲದರಲ್ಲಿ ಜಯವನ್ನು, ಯಶಸ್ಸನ್ನು ಕೊಡಿ ಕರ್ತನೆ.
ಥ್ಯಾಂಕ್ ಯು ಲಾರ್ಡ್. ಈ ದಿನ ಜಯದ ದಿನ ಎಂಬುದಾಗಿ ಘೋಷಣೆ ಮಾಡುತ್ತೇವೆ, ಯಶಸ್ಸಿನ ದಿನ ಎಂಬುದಾಗಿ ಘೋಷಣೆ ಮಾಡ್ತೇವೆ, ಈ ದಿನ ವಾಕ್ಯದ ದಿನ ಎಂಬುದಾಗಿ ನಾವು ಘೋಷಣೆ ಮಾಡ್ತೇವೆ, ಈ ದಿನ ನಿನ್ನ ಸಾನ್ನಿಧ್ಯದ ದಿನ ಎಂಬುದಾಗಿ ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಅದ್ಭುತವಾಗಿ ಅತಿಶಯವಾಗಿ ನಡೆಸಿ. ನಿಮಗೆ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ. ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.